ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಡಿ ರಾಜು. ಸ್ನೇಹಿತರೆ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತಾರೆ. ಆದರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಆಸ್ತಿಗಳು ಅಂದರೆ ಕೆರೆ ಕಟ್ಟೆಗಳು, ಅರಣ್ಯ, ಗೋಮಾಳ, ಮುಜರಾಯಿ ಇಲಾಖೆ ಆಸ್ತಿಗಳನ್ನ ರಕ್ಷಣೆ ಮಾಡ್ಕೋಬೇಕಾದಂಥ ಕರ್ತವ್ಯವನ್ನ ಬಹುತೇಕ ಮರ್ತಿದ್ದಾರೆ. ಅದಕ್ಕೆ ಸಾಕಷ್ಟು ಸಾಕ್ಷಿಗಳಿದೆ. ಈ ಸಂಬಂಧಪಟ್ಟಂತೆ ನಾವು ಈ ಹಿಂದೆ ಸಾಕಷ್ಟು ಸ್ಟೋರಿಗಳನ್ನ ಕೂಡ ಮಾಡಿದ್ದೀವಿ. ಅದರ ಸಾಲಿಗೆ ಈಗ ಮಂಡ್ಯ ತಾಲೂಕಿನ ಗೊರವಾಲೆ ಗ್ರಾಮದ ಆಂಜನೇಯ ಸ್ವಾಮಿಯ ಆಸ್ತಿ ಕೂಡ ಈಗ ಸೇರ್ಪಡೆಯಾಗಿದೆ. ಆ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ. ದೇವಸ್ಥಾನಗಳಿಗೆ ಸೇರಿದ ಆಸ್ತಿನ ಕೊಡುಗೆ ಜಮೀನು ಅಂತಾರೆ, ಮುಜರಾಯಿ ಇಲಾಖೆಗೆ ಒಳಪಟ್ಟದ್ದು ಅಂತ ಹೇಳ್ತಾರೆ. ಆ ಜಮೀನನ್ನ ಯಾರು ಆ ದೇವಾಲಯಗಳ ಪೂಜೆ ಮಾಡ್ತಾರೋ ಅಂತ ಅರ್ಚಕರು ಅನುಭವದಲ್ಲಿರ್ತಾರೆ. ಅಂದ್ರೆ ಅವರಿಗೆ ಮಾರಾಟ ಮಾಡಲಿಕ್ಕೆ ಯಾವುದೇ ಅಧಿಕಾರ ಇರಲ್ಲ. ಆದರೆ ಗೊರವಾಲೆ ಗ್ರಾಮದ ದೇವಾಲಯದ ಜಮೀನನ್ನ ಅರ್ಚಕರು ಅದೇ ಗ್ರಾಮದ ವ್ಯಕ್ತಿಯೊಬ್ಬರಿಗೆ ಮಾರಾಟ ಮಾಡಿದ್ದಾರೆ. ಒಂದು RTCಯಲ್ಲಿ ಮಾತ್ರ ಕ್ರಯ ಅಂತ ಬರ್ತಿದೆ. ಇನ್ನು 5ರಿಂದ 6 RTCಗಳಲ್ಲಿ ದಾನ ಅಂತ ಬರ್ತಿದೆ. ಆ ದಾನ ಅಂತ ಮಾಡಿಕೊಟ್ಟ ಈ ದಾನವರು ಅಂದ್ರೆ ಸರ್ಕಾರಿ ನೌಕರರು ಯಾವ ರೀತಿ ಕಣ್ಮುಚ್ಕೊಂಡು ಮಾಡಿಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಆ ಜಮೀನನ್ನ ಉಳಿಸ್ಲಿಕ್ಕೋಸ್ಕರ ಅದೇ ಗ್ರಾಮದ ಹನುಮೇಗೌಡ ಅನ್ನೋರು ಹೋರಾಟ ಮಾಡ್ತಿದ್ದಾರೆ. ಈ ಪ್ರಕರಣದ ಬಗ್ಗೆ ಸಂಪೂರ್ಣವಾಗಿ ಅವರೇ ಮಾತಾಡಿದ್ದಾರೆ, ಕೇಳಿ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ಸ್ವಾಮಿ. ಏನು ಹೇಳಿ, ಏನೋ ಒಂದು ಈ ದೇವಸ್ಥಾನದ ಒಂದು ದತ್ತಿ ಜಮೀನಿನ ಬಗ್ಗೆ ಒಂದು ವಿವಾದ ಇದೆ. ಮತ್ತು ಒಂದು ಕೊಡುಗೆ ಜಮೀನಾಗಿ ಕೊಟ್ಟಿದ್ದಂಥ ಜಮೀನುಗಳನ್ನ ಯಾರೋ ಕೆಲವರು ಬಲಾಢ್ಯರು ಆಕ್ರಮಿಸ್ಕೊಂಡಿದ್ದಾರೆ. ಹೌದು ಸ್ವಾಮಿ. ಅದನ್ನು ದಾಖಲೆಗಳನ್ನು ತಿರುಚಿ ಅವ್ರ ಹೆಸರು ಮಾಡ್ಕೊಂಡಿದ್ದಾರೆ ಅಂತ ಒಂದು ನೀವು ವಿಚಾರ ನಂಗೆ ತಿಳಿಸಿದ್ರಿ. ಹೌದು ಸ್ವಾಮಿ. ಹೇಳಿ ಇದ್ರ ಬಗ್ಗೆ ಏನು ಮಾಹಿತಿ ಅಂತ. ಏದು 9.5 ಎಕರೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಕೊಡುಗೆ ಜಮೀನು. ಅದು ಮುಜರಾಯಿ ಇಲಾಖೆಗೆ ಸೇರಿರೋದು. ಅದು ಬಂದು ಏನು ಮಾಡಿದ್ರೆ ಆಲೆ ಸುಮಾರು ವರ್ಷದಲ್ಲಿ ನಮ್ಮೂರಲ್ಲೂ ತುಂಬ ಅನುಕೂಲ ಆಗಿರೋರು ಅವ್ರ ಹೆಸರಿಗೆ ಕ್ರಯ ಮಾಡಿಸ್ಕೊಂಡು ಮಕ್ಳ ಹೆಸರಿಗೆ ದಾನ ಮಾಡಿಬಿಟ್ಟಾರೆ. ಈಗ 8 RTC ಏನಾವತ್ತೆಲ್ಲ ಒಂದೊಂದು RTCಗೆ 10,000 ಕೊಟ್ಟಿದ್ದಾರೆ, 20,000 ಕೊಟ್ಟಿದ್ದಾರೆ. ಅಷ್ಟೇ ಕಮ್ಮಿಗೆ ಬರ್ಸ್ಕೊಬಿಟ್ಟಾರೆ. ಇವತ್ತು ಒಂದು ಕುಂಟೆ ಬಂದು 2.5 ಲಕ್ಷದಿಂದ 3 ಲಕ್ಷ ಹೋಯ್ತದೆ ಒಂದು ಕುಂಟೆ ಜಮೀನದು. ಅಲ್ಲಿ ಅಕ್ಕಪಕ್ಕದವ್ರಿಗೂ ಕಿರಿಕ್ ಮಾಡ್ತಾರೆ ಇವರು. ಈಗ ಸ್ವಾಮಿ, ನಾನೊಂದು ಪ್ರಶ್ನೆ ಕೇಳ್ತೀನಿ. ಹೇಳಿ ಸ್ವಾಮಿ. ಈ ಗೊರವಾಲೆಯಲ್ಲಿ ಎಷ್ಟು ಜನಸಂಖ್ಯೆ ಇದೆ? ನಮ್ಮೂರಲ್ಲಿ ಓಟ್ ಬಂದು 2,000 ಅದೇ. ಅಲ್ಲಿಗೆ 2,000 ಆದ್ಮೇಲೆ ಲೆಕ್ಕಕಳಿ ಎಷ್ಟಾಯ್ತದೆ? ಸರಿ, ಈಗ ಇಷ್ಟು 2,000 ಓಟ್ ಅಂದ್ರೆ ಒಂದು 2,500 ಜನಸಂಖ್ಯೆ ಇರುತ್ತೆ. ಜಾಸ್ತಿ ಐತೆ. ಇನ್ನೂ ಇದೆಯಾ? ಸರಿ, ಈಗ ಇಷ್ಟು ಜನಸಂಖ್ಯೆ ಊರಲ್ಲಿ ಇಷ್ಟೆಲ್ಲ ಅಕ್ರಮಗಳನ್ನ ಮಾಡ್ಕೊಂಡಿದ್ದನ್ನ ಯಾರು ಪ್ರಶ್ನೆ ಮಾಡ್ಲಿಲ್ವಾ? ಎಲ್ಲ ನಮ್ಗೆ ಯಾಕೆ ಅಂತ ಇದ್ ಮಾಡ್ತಿದ್ರು. ಕರೆಕ್ಟಾಗಿ ಹೋದ ವರ್ಷ 26ನೇ ತಾರೀಕಲ್ಲಿ ನನ್ನ ಮಗ ತೀರೋಗ್ಬಿಟ್ಟ. ಇಮೇಲೆ ನಾವು ಸಂಪಾದನೆ ಮಾಡಿದ್ ಇನ್ನೇ ಹತ್ಬೇಕು, ದೇವ್ರ ಸೇವೆನಾರ ಮಾಡಮ್ಮ, ಅನ್ಯಾಯವ ತಡಿಮ. ನಿಜ ಸುಳ್ಳು ಹೇಳಿ, ಹುಟ್ಟಿರೋರು ಸಾಯ್ತೀವಿ, ಒಳ್ಳೇದ್ ಮಾಡ್ಬಿಟ್ಟು ಸತ್ತೋಗ್ಬೇಕು. ಏನ್ ಹೇಳಿ? ಯಾರು ಆ ಜಮೀನುಗಳೆಲ್ಲ ಆಕ್ರಮಿಸ್ಕೊಂಡಿರೋರು? ಯಾರು? ಈ ಮನೆ ದೇವ್ರಿಗೆ ಸೇರೋದು ಅವ್ರು ಇವ್ರು ಈ ದೇವ್ರಿಗೂ ಸೇರಿದವ್ರ ಹೆಸರು GK ಜಯಸ್ವಾಮಿ ಕಾಳಯ್ಯ ಅಂದ್ಬಿಟ್ಟು. ಅವರು ತುಂಬಾ ಅನುಕೂಲ ಆಗವ್ರೆ. ಸರಿ, ಎಷ್ಟು ಎಕರೆ ಆಕ್ರಮಿಸ್ಕೊಂಡಿದ್ದಾರೆ? ಅವರು 4 ಚಿಲ್ಲರೆ ಎಕರೆ ಆಕ್ರಮಿಸ್ಕೊಂಡಿದ್ದಾರೆ. ಇದನ್ನ ನೀವು ಯಾರ್ಯಾರು ಗಮನಕ್ಕೆ ತಂದ್ರಿ? ನಾನು AC, DC, ತಹಸೀಲ್ದಾರು, ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ಎಲ್ಲ ಸ್ಪೀಟ್ ಪೋಸ್ಟ್ ಮಾಡಿದೀನಿ. ಆದ್ರೆ ಅವ್ರು ಏನು ಕ್ರಮ ತಗೊಳ್ಳಿಲ್ವಾ? ಈಗ ಮೊನ್ನೆ ಕೊಟ್ಟಿರೋದು, ಇತ್ತೀಚೆಗೆ ಕೊಟ್ಟಿರೋದು. ಅದಕ್ಕೆ ಏನೋ ಇದ್ರಲ್ಲೂ ಏನು ತಪ್ಪೇನಾಗಿಲ್ಲ. ಈಗ ಅವ್ರು ಒಂದು ಕೆಲಸ ಮಾಡೋದು ಸರಿತದೆ ಸರ್. ಏನೋ ಅದೇನೋ ವಿಷಯಗಳಿಗೆ ಆಗ್ಬಿಟ್ಟದೆ. ಇವತ್ತು ಅವ್ರು ದೊಡ್ಡ ಮನ್ಸು ಮಾಡಿ ದೇವಸ್ಥಾನಕ್ಕೆ ಬಿಟ್ಬಿಟ್ರೆ ಅವರಂತ ದೊಡ್ಡ ಮನ್ಸರು ಊರಲ್ಲಿಲ್ಲ. ಹೇಳಿ ಯಜಮಾನ್ರೆ, ಇವಾಗ ಕಾನೂನು ಹೋರಾಟನ ಎಲ್ಲ ಶುರು ಮಾಡಿದ್ದೀರಾ, ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ದೀರಾ. ಹೌದು. ಇದನ್ನ ಕೊನೆವರೆಗೂ ಹೋರಾಟ ಮಾಡಿ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡಿಸ್ತೀರಾ? ನಾನು ಬುಂಡೇರು ಗಂಟು ಬಿಡುದಿಲ್ಲ. ಮತ್ತೆ ನನ್ಗೆ ಇವರಿಂದ ಮುಂದೆ ತೊಂದರೆ ಇದೆ. ಇವ್ರ ಅಣ್ಣ ತಮ್ಮದಿರು 3 ಜನ, ಅವ್ರ ಮಕ್ಕಳಿಂದ ಭಾರಿ ತೊಂದರೆ ಆಗ್ಬೋದೇನೋ. ಯಾಕಂದ್ರೆ ಈಗ ಒಂದು ಕುಂಟೆ 2.5 ಲಕ್ಷ 3 ಲಕ್ಷ ಅಂದ್ಮೇಲೆ 4 ಚಿಲ್ಲರೆ ಎಕರೆ ಇಷ್ಟ ಆಗ್ಬೋದು. ಯಾವನ್ಗಾರ ವಾದಿಲೋಗನ್ಗೆ ಒಂದು 50 ಲಕ್ಷ ಕೊಟ್ಟು ಹೊಡೆದಾಕಿ ಅಂತ ಅಂದ್ಬಿಟ್ಟು ಏನ್ ಮಾಡೋದು? ಸರಿ ಸರಿ, ನಮ್ಗೆ ಸೇಫ್ಟಿ ಬೇಕು. ಅದ್ರ ಸಲುವಾಗಿ ಈ ಗೊರವಾಲೆ ಈ ಒಂದು ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟಂತ ಮಹನೀಯರು ಯಾರು ಸ್ವಾಮಿ? ಇದು ಮುಳಬಾಗಲು ಮಠದೈನವ್ರು ಕೊಟ್ಟಿದ್ದು ಗೊರವಾಲೆ ಜಾಗೇರಿ. ನಮ್ಮೂರ ಹೆಸರು ಬಂದು ಹಿಂದೆ ಗುರುವಿನ ಓಲೆ ಅಂತ ಹೆಸರು ಇಟ್ಟಿದ್ದು. ಈಗ ಗೊರವಾಲೆ ಅಂತ ಕರೀತಾರೆ. ಜನಗಳು ಆಡೋ ಭಾಷೆಯಲ್ಲಿ ಅಪಭ್ರಂಶ ಆಗಿ ಗೊರವಾಲೆ ಆಗಿದೆ. ಇದು ಗುರುವಿನ ಓಲೆ ಆಲ್ರೆಡಿ ಈಗ ಗೊರವಾಲೆ ಅಂತ ಕರೀತಾರೆ. ಮುಳಬಾಗಲ್ ಅಂದ್ರೆ ಕೋಲಾರ ಜಿಲ್ಲೆದ? ಕೋಲಾರ ಜಿಲ್ಲೆ ಮುಳಬಾಗಲು ಮಠದೈನವ್ರದ್ದು ಜಾಗೇರಿ ಅಂತ ಇದೆಲ್ಲ ಫುಲ್ಲು ಗೊರವಾಲೆ. ಅವ್ರು ದಾನ ಕೊಟ್ಟಿರೋದು ಗೊರವಾಲೆ. ದಾನ ಕೊಟ್ಟಿರೋದು ಈ ಗೊರವಾಲೆಗೆ. ಈ ದೇವಸ್ಥಾನಕ್ಕೂ ಅವ್ರದ್ದೇ ಕೊಡುಗೆ. ಮುಳಬಾಗಲು ಮಠದೈನವ್ರು ಅವರೇ ಇಲ್ಲಿ ಬರ್ತಾ ಇರ್ತಾರೆ. ಅವ್ರ ಮಕ್ಕಳು ಎಲ್ಲ ಬರ್ತಾ ಇರ್ತಾರೆ ಇಲ್ಲಿಗೆ. ಅವರು ದೊಡ್ಡ ಶ್ರೀಮಂತರು. ಈಗ ದೇವಸ್ಥಾನದ ಕೆಲಸ ನಡೀತಾ ಇದೆಯಾ? ಆಲ್ರೆಡಿ ಕೆಲಸ ನಡೀತಾ ಇದೆ ಅಣ್ಣ, ತುಂಬಾ ಕೆಲಸ ನಡೀತಾ ಇದೆ. ಸದ್ಯದಲ್ಲಿ ಓಪನ್ ಮಾಡ್ತಾರೆ. ಈಗ 2 ಕೋಟಿ ಮೇಲೆ ಇದು ಕೆಲಸ ನಡೀತಾ ಇರೋದು. ಈಗ ಇಲ್ಲಿ ಇದ್ ಮಾಡಿ ದೇವ್ರದ ಇಲ್ಲಿ ಪೂಜೆ ಮಾಡ್ತಾವ್ರೆ ಇಲ್ಲಿ. ಯಾವುದು ಆ ಒಂದು ದತ್ತಿ ಜಮೀನು ಯಜಮಾನ್ರೆ?
ಸ್ವಾಮಿ ಈ ಕಲ್ ಕಂಬ ನೆಟ್ಟಿಲ್ವಾ, ಇಲ್ಲಿಂದ ಅಲ್ಲಿ ಗಂಟ 9.5 ಎಕರೆ ಐತೆ. ಇವ್ರೊಬ್ರು ಮಾರಿಲ್ಲ, ದೇವಸ್ಥಾನ ಸಿಕ್ಕಿದ್ರಲ್ಲ ಅಜ್ಜಿ, ಅವ್ರೊಬ್ರು ಮಾರಿಲ್ಲ. ಇನ್ ಬಾಕಿರು ಸ್ವಲ್ಪ ಮಾರ್ಕೊಂಡು ಒಬ್ರು ಪೂರ್ತಿ ಮಾರ್ಕೊಂಡ್ಬಿಟ್ಟವ್ರೆ ನೋಡಿ. ಪಕ್ಕದವ್ರು ಇವ್ರು ಒತ್ತರಿಸ್ಕೊಂಡು ಇವ್ರು ಜಾರಿ ಭಾರಿ ಜೋರಾಗವ್ರೆ. ಒತ್ತರಿಸ್ಕೊಂಬಿಟ್ಟು ಅವ್ರ ಮೇಲೆ ದರ್ಪತ್ತವ್ರ ಅವಳ ಕೆಟ್ಟ ಮಾತಾಡ್ತಾರೆ. ಅಮ್ಮನವ್ರನು ಪೂಜೆ ಮಾಡೋರ ಕೆಟ್ಟ ಮಾತಾಡ ಪಾಪ ಗುರಿ ಆಯ್ತವ್ರೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.